ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು. ನಾವು ನಿನ್ನೆ ಹೋರಾಟ ನಡೆಸಿದಂತೆ ತೋರಿಸಿದ್ದೀವಲ್ಲ, ಇದು ಇವತ್ತಿನ ಹೋರಾಟ. ಎಲ್ಲ ಕೇಳಿಸ್ಕೊಳ್ಳಿ. ಇಲ್ಲಿ ಸಂಜೆ 5 ಗಂಟೆಗೆ DC ಮತ್ತು CS ಅನ್ನು ಮೀಟಿಂಗ್ ತೊಗೊಂಡಿರ್ತಾರೆ. ಇದರಲ್ಲಿ ಜಿಲ್ಲೆ ಹಾಗೂ ತಾಲೂಕು ಅಧ್ಯಕ್ಷರು, ಕಾರ್ಯದರ್ಶಿಗಳು ಭಾಗವಹಿಸುತ್ತಾರೆ. ಇದು ಅವ್ರು ಹೇಳೋದು ಏನಪ್ಪ ಅಂತಂದರೆ, ನಿಮ್ಮ ಹೋರಾಟಕ್ಕೆ ನಿಮ್ಮ ಬೇಡಿಕೆಗಳು ನ್ಯಾಯಯುತವಾಗಿರುತ್ತದೆ, ಅದನ್ನು ನಾವು ನೆರವೇರಿಸಲಿಕ್ಕೆ ಪ್ರಯತ್ನ ಪಡ್ತೀವಿ. ಇದರ ಜೊತೆಗೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ಆಮೇಲೆ ಸರ್ಕಾರದಿಂದ ಏನೇ ಆದೇಶ ಬಂದರೂ ನಾವು ಮಾಡ್ತೀವಿ. ಆದರೆ ಜಿಲ್ಲಾ ಮಟ್ಟದಲ್ಲಿ ತಗೊಂಥ ತೀರ್ಮಾನಗಳನ್ನು ಮಾತ್ರ ನಿಮಗೆ ಈ ಕೆಲಸನ ಹಾಕೋದಿಲ್ಲ ಅಂತ ಹೇಳಿರ್ತಾರೆ. ಇದನ್ನು ಸ್ಪಷ್ಟನೆ ಮಾಡಿರ್ತಾರೆ. ಹಾಗೆ ಇನ್ನು ಮುಂದೆ ನಮ್ಮ ಇಲಾಖೆ ಹೊರತುಪಡಿಸಿ ಬೇರೆ ಇಲಾಖೆ ಕೆಲಸಗಳಿಗೆ ಹಾಕಬೇಡಿ ಅಂತ ಕೇಳ್ಕೊಂಡಿದ್ದರಿಂದ ಅವರು ಇದಕ್ಕೆ ಒಪ್ಕೊಂಡಿರ್ತಾರೆ. ಇವತ್ತಿನ ಮುಷ್ಕರ ಅರ್ಧದಷ್ಟು ಬೇಡಿಕೆ ಈಡೇರಿದಂತೆ ನಮ್ಮ ಭಾವನೆ. ಈ ಹೋರಾಟದಲ್ಲಿ ಸಂಘಟನೆಯನ್ನು ಕಟ್ಟುವಾಗ ನಮ್ಮ ಜೊತೆಗೆ ಅನೇಕ ಕಾರ್ಯಕರ್ತರು ಹೋರಾಟದಲ್ಲಿ ಭಾಗವಹಿಸಿದ್ರು. 25 ಇತ್ತೀಚೆಗೆ ಕೆಲವೆಲ್ಲ ರಿಟೈರ್ಡ್ ಆಗಿ ಹೊರಗೇನಿಲ್ಲ ಮನೆ ಹೋಗಿದ್ದಾರೆ. ಬಹಳ ನೋವಿನ ಸಂಗತಿ. ಇದು ಬಹಳ ಜನ ರಿಟೈರ್ಮೆಂಟ್ ಹಂತದಲ್ಲಿದ್ದಾರೆ. ಇನ್ನು ಟಾಟಾ ಕಲಿಕೆ ಬಗ್ಗೆ ಟಾಟಾ ಟ್ರಸ್ಟ್ ಅಧಿಕಾರಿಗಳ ಜೊತೆಗೆ ಸಭೆ ಕರೆದು ಅದನ್ನು ಬಗೆಹರಿಸಿದ್ದೇನೆ ಅಂತ ಹೇಳಿದ್ದಾರೆ. ಹಾಗೆ ಅದರ ಜೊತೆಗೆ ನಮ್ಮ ಪಲ್ಸ್ ಪೋಲಿಯೋ ಹಣ ಬಂದಿಲ್ಲ. ಆಮೇಲೆ HNS ಸರ್ವೆ ಮಾಡಿದ್ವಿ, ಅದರದ್ದು ಹಣ ಬಂದಿಲ್ಲ. ಆಮೇಲೆ ಮೊಟ್ಟೆ ಬೇಡಿಕೆಗಳನ್ನು, ಮೊಟ್ಟೆ ಜಾಸ್ತಿ ಆಗಿದೆ ಅಂತ ಅದನ್ನು ಹೇಳಿದ್ದೀವಿ. ಇದೆಲ್ಲ ನಿಮ್ಮ ಜೊತೆಗೆ ನಾವು ಸಹಕರಿಸ್ತೀವಿ ಅಂತ ಹೇಳಿಬಿಟ್ಟು, ಆಮೇಲೆ ಇದರ ಫಲವಾಗಿ ಇವತ್ತು ಬಂದಿರತಕ್ಕಂಥ ಆದೇಶ ನಮಗೆ 3 ತಿಂಗಳು ಗೌರವಧನ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಅದೊಂದು ವಿಶೇಷ. ಆಮೇಲೆ ಎಲ್ಲ ಜಿಲ್ಲಾ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೆ ಸಹಾಯಕರ ಸಂಘಟನೆ ಪರವಾಗಿ ಅಭಿನಂದನೆಗಳನ್ನು ತಿಳಿಸಲು ಬಯಸುತ್ತೇನೆ. ನಾವು ಬರೋಷ್ಟೊಳಗೆ ರಾತ್ರಿ 8 ಗಂಟೆ ಆಗಿತ್ತು. ಬಾಯ್ ಬಾಯ್.